ಕೂಡ ನಮ್ಮನ್ನ ಕಾಪಾಡ್ತಾ ಇರ್ತದೆ. ಅದನ್ನು ಕೂಡ ನಾವು ಗೌರವಿಸಬೇಕು. ನಮ್ಮ ಇವತ್ತು ನಿವೃತ್ತ ಸೈನಿಕರು, ರಾಮನಗರ ಜಿಲ್ಲೆಯ ಎಲ್ಲ ಸೈನಿಕರು ಎಷ್ಟು ಚೆನ್ನಾಗಿ ಶಿಸ್ತಾಗಿ ನಿವೃತ್ತರಾಗಿದ್ರು ಅವರು ಕಳೆ ಈಗಲೂ ಸೈನಿಕರೇ. ಅವರು ಎಷ್ಟು ಖುಷಿ ಆಗ್ತದೆ ಅವ್ರಿಗೆ, ಎಷ್ಟು ಶಿಸ್ತಿದ್ದವರು ನಿವೃತ್ತ ಸೈನಿಕರು. ಇವತ್ತು ಒಬ್ಬ ಶ್ರೀಕೃಷ್ಣ ಅಂತೇಳಿ ನಮ್ಮ ತಗಚುರಿಯ ಮಣ್ಣಿನ ಮಗ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ರೈಲ್ವೆ ನಿಲ್ದಾಣಕ್ಕೆ ಬಂದಾಗ ಅವನ್ನ ವೈಭವಪೂರಿತವಾಗಿ ಒಬ್ಬ ಚೀಫ್ ಮಿನಿಸ್ಟರ್ನ ಯಾವತ್ತಿ ಸ್ವಾಗತ ಮಾಡ್ತಾರೋ ಹಾಗೆ ಒಬ್ಬ ನಿವೃತ್ತ ಸೈನಿಕರನ್ನ ಇವತ್ತು ಮಾಡಿರುವಂಥದ್ದು ಅತ್ಯಂತ ಶ್ಲಾಘನೀಯ. ರಾಜಪ್ಪ ಮತ್ತು ಅವರ ಗೆಳೆಯರು ನನಗೆ ಬಂದು ನಮ್ಮ ತಾವನ್ನು ಒಂದು ವಿಷಯ ಪ್ರಸ್ತಾಪ ಮಾಡಿದಾಗ ನಾವು ನಮ್ಮ ಕೆಲಸ ಇದ್ರು, ನಮ್ಮ ತಾಲೂಕಿನ ಒಬ್ಬ ಮಣ್ಣಿನ ಮಗ ಹೋಗಿ ದೇಶ ಸೇವೆಗೋಸ್ಕರ ಗುಂಡಿನ ದಾಳಿ ಮತ್ತು ಭೀಕರವಾದ ಚಳಿ ಮಳೆಗಳನ್ನ ಲೆಕ್ಕಿಸ್ತಾರೆ. ಈ ದೇಶವನ್ನ ಕಾಪಿಟ್ಟಂತ ಒಬ್ಬ ಸೇನಾನಿ ಅವರು ಈ ತಾಲೂಕಿಗೆ ಪಾದಾರ್ಪಣೆ ಮಾಡ್ತಾ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಅವರ ಇಡೀ ಬದುಕನ್ನ ಅವರು ಕಾಯ್ತಾ ಇರ್ತಾರೆ. ನನ್ನ ಯಜಮಾನ ಯಾವಾಗ ಬರ್ತಾರೋ, ಸುರಕ್ಷಿತವಾಗಿದ್ದವರೋ ಇಲ್ಲವೋ ಅನ್ನುವಂಥ ಧಾರ ಅಂತ ಆ ಹೆಣ್ಣುಮಗಳಿರ್ತದೆ, ಆ ತಾಯಿಗಿರ್ತದೆ, ಅವ್ರ ಮಕ್ಕಳಿಗಿರ್ತದೆ. ಅವೆಲ್ಲವನ್ನ ತ್ಯಾಗ ಅಲ್ಲವು. ನಮಗೆ ಸಂಬಳ ಕೊಡೋದು, ಸಾರಿಗೆ ಕೊಡೋದು ಅದೆಲ್ಲ ಒಂದ್ ಕಡೆ ಬದಿಗಿಡಿ. ಆದ್ರೆ ಎದೆಗೆ ಗುಂಡುವ ಯಾವಾಗ ಗುಂಡಿನ ಸಂಪಳವೋ, ಮೇಲಿಂದ ಬೀಳುವಂತ ಬಾಂಬುಗಳು ಎಲ್ಲವನ್ನ ಲೆಕ್ಕಿಸ್ತಾರೆ. ಈ ನಾಡಿಗೆ, ಈ ರಾಷ್ಟ್ರಕ್ಕೆ ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿದಂತ ಕೃಷ್ಣಪ್ಪನವರು ಮತ್ತು ಅವ್ರ ತಂಡ, ಈ ತಂಡ ಇದೆಯಲ್ಲ, ಈ ತಂಡ ಎಲ್ಲ ತಂಡನು ನೀವೆಲ್ಲ ನಿವೃತ್ತರಾಗಿ ನಾವು ಮಾಡಬೇಕಾಗಿತ್ತು ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೀನಿ. ನೀವೆಲ್ಲರೂ ಶ್ಲಾಘನೀಯ ಕೆಲಸವನ್ನು ಮಾಡಿದ್ರು. ಜೊತೆಗೆ ನಿವೃತ್ತ ಒಂದು ಸಂಘ ಕಟ್ಕೊಂಡು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದೀರಿ, ಯುವಕರು ಒಂದು ಸಂದೇಶ ಕೊಡ್ತಾ ಇದ್ದೀರಿ. ಯಾವ ರೀತಿ ನೀವು ಏನು ನಾವು ಸೇರ್ಕೊಂತೀವಿ ಮಿಲಿಟರಿಗೆ, ಅದಾದ ನಂತರ ಗೌರವ ಸಿಗ್ತದೆ, ಸನ್ಮಾನ ಸಿಗ್ತದೆ ಅಂತೇಳಿ ಯುವಕರಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರಿ. ಒಬ್ಬ ನಮ್ಮ ತಾಲೂಕಿನ ಹೆಮ್ಮೆಯ ಮಣ್ಣಿನ ಮಗ ಹೋಗಿ ದೇಶ ಸೇವೆಯನ್ನು ಮಾಡಿ ಇವತ್ತು ಬರ್ತಾ ಇರುವಂಥ ಸಂದರ್ಭದಲ್ಲಿ ಕಾವೇರಿ ಸರ್ಕಲ್ನಲ್ಲಿ ಕಸ್ತೂರಿ ಕರ್ನಾಟಕ ಜನಪರವಾಗಿ ಒಂದು ಸಮಾನ ಮನಸ್ಸುಗಳೆಲ್ಲ ಸೇರಿ ಇವರಿಗೆ ಇವತ್ತು ಒಂದು ಅರ್ಥಪೂರ್ಣ, ಅಭಿಮಾನಪೂರ್ವಕ, ಹೃದಯ ತುಂಬಿದ ಸನ್ಮಾನವನ್ನು ಮಾಡಬೇಕು ಅಂತ ಅಂದ್ಕೊಂಡು ರಾಜಪ್ಪ ಮತ್ತು ಗೆಳೆಯರಿಗೆ, ಎಲ್ಲ ನಿವೃತ್ತ ಸೇನಾನಿಗಳಿಗೆ ನಾನು ತುಂಬ ಅಭಿನಂದಿಸಿ ಒಂದು ಜೋರಾದ ಚಪ್ಪಾಳೆಯನ್ನು ಅಭಿನಂದನೆ